ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಿಡ್ನಾಪ್ ಕೇಸ್ನಲ್ಲಿ ಎಸ್ಐಟಿ ಕಸ್ಟಡಿಗೆ ರೇವಣ್ಣ ಅವರನ್ನ ಕೊಡಲಾಗಿದೆ ಎಂದು HD ರೇವಣ್ಣಗೆ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮಾಡಲಿಕ್ಕಿದ್ದಾರೆ. ಇಂದು ಅಸಲಿ ವಿಚಾರಣೆ ಶುರು ಮಾಡಲಿದ್ದಾರೆ ಎಸ್ಐಟಿ. ಈಗಾಗಲೇ ನನಗೂ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜಕೀಯ ಷಡ್ಯಂತ್ರದಿಂದ ನನ್ನನ್ನ ಬಂಧಿಸಲಾಗಿದೆ. ಮಾಧ್ಯಮಗಳ ಮುಂದೆ ಮಾಜಿ ಸಚಿವ ರೇವಣ್ಣ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ಕೇಸ್ನಲ್ಲಿ ರೇವಣ್ಣ ಪಾತ್ರದ ಬಗ್ಗೆ ಎಸ್ಐಟಿ ತನಿಖೆ ಆಗ್ತಾ ಇದೆ. ಆದರೆ ರೇವಣ್ಣ ಅವರು ಒಂದ್ ಕಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ಎಸ್ಐಟಿ ಕಸ್ಟಡಿಗೆ ಮಾಜಿ ಸಚಿವ ರೇವಣ್ಣ ಅವರನ್ನ ಕೊಡಲಾಗಿದೆ ಎಂದು HD ರೇವಣ್ಣಗೆ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮಾಡಲಿಕ್ಕಿದ್ದಾರೆ. ಇಂದು ಅಸಲಿ ವಿಚಾರಣೆಯನ್ನ ಕೂಡ ಮಾಡಲಿಕ್ಕಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಮತ್ತಷ್ಟು ಚುರುಕುಗೊಳಿಸಲಿದ್ದಾರೆ. ಇವತ್ತು ತನಿಖೆಯನ್ನ ನಿನ್ನೆ ನ್ಯಾಯಾಧೀಶರ ಮನೆಗೆ ಹೋಗ್ತಾ ಇದ್ದಂತೆ ರೇವಣ್ಣ ಭಾವುಕರಾಗಿದ್ದಾರೆ. ಜಡ್ಜ್ ಮುಂದೆ ಕೈ ಮುಗಿದುಕೊಂಡು ಭಾವುಕರಾಗಿದ್ದಾರೆ. ನಾನು ಯಾವುದೇ ಕಿಡ್ನಾಪ್ ಮಾಡಿಲ್ಲ, ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿ ಜಡ್ಜ್ ಮುಂದೆ ರೇವಣ್ಣ ಭಾವುಕರಾಗಿದ್ದಾರೆ. ಮಹಿಳೆಯ ಅಪಹರಣ ವಿಚಾರದಲ್ಲಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ನಿನ್ನೆ ನ್ಯಾಯಾಧೀಶರ ಮನೆಗೆ ಅವ್ರನ್ನ ಕರ್ಕೊಂಡು ಹೋಗಲಾಗಿತ್ತು. ಆ ಸಂದರ್ಭದಲ್ಲಿ ಭಾವುಕ ರಾಜಕೀಯದಲ್ಲಿ ಯಾವುದೇ ಆಪಾದನೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ 2ನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಆಗ್ತದೆ. ರಾಜ್ಯದ ಇತಿಹಾಸದಲ್ಲಿ ಎಲ್ಲ ಪೂರ್ತಿ ವಿಷಯ ಈಗೇನು ರಾಜಕೀಯ ಷಡ್ಯಂತ್ರ. ನನ್ನ 40 ವರ್ಷ ರಾಜಕೀಯದಲ್ಲಿ ಯಾವುದೇ ಆಪಾದನೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ಎನು ಮಾದೇಶ್, ನಿನ್ನೆ ಜಡ್ಜ್ಗಳ ಮುಂದೆ ರೇವಣ್ಣ ಭಾವುಕರಾಗಿದ್ದಾರೆ. ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿ ಇವತ್ತು ತನಿಖೆ ಯಾವ ರೀತಿಯಾಗಿ ಸಾಗಬಹುದು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಮಾದೇಶ್. ರಮ್ಯಾ, ಈಗಾಗಲೇ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ HD ರೇವಣ್ಣರನ್ನ SIT ಅಧಿಕಾರಿಗಳು ಬಂಧನ ಮಾಡುವಂತ ಕೆಲಸ ಮಾಡಿದ್ರು. ಈಗಾಗಲೇ ಬಂಧಿಸಿ ಅವರನ್ನ ನ್ಯಾಯಾಧೀಶರ ಮನೆಗೆ ನಿನ್ನೆ ಸಂಜೆ 7 ಗಂಟೆ ಸುಮಾರಿಗೆ ನ್ಯಾಯಾಧೀಶರ ಮನೆ ಮುಂದೆ ಹಾಜರುಪಡಿಸುವಂತ ಕೆಲಸ ಮಾಡಿದ್ರು. ಈ ವೇಳೆ ಒಂದಷ್ಟು ಇನ್ಸಿಡೆಂಟ್ ಕೂಡ ಅಲ್ಲಿ ನಡೀತು. ಈಗಾಗಲೇ ಯಾಕಂದ್ರೆ ಮಾಜಿ ಸಚಿವ HD ರೇವಣ್ಣ ಒಬ್ಬ ಪ್ರಭಾವಿ ವ್ಯಕ್ತಿ ಮತ್ತೆ ರಾಜಕಾರಣಿ, ಸಾಕಷ್ಟು ಹೆಸರುವಾಸಿಯಾಗಿರೋದ್ರ ಜೊತೆಗೆ ದೇವೇಗೌಡರ ಮಗ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಅವರು ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ನೇರವಾಗಿ ಹೇಳಿದ್ರು ಏನಂತ, ಈ ಒಂದು ಪ್ರಕರಣದಲ್ಲಿ ನನ್ನನ್ನು ಸಿಕ್ಕಾಕ್ಸಲಾಗಿದೆ. 44 ವರ್ಷದಲ್ಲಿ ಅಂದರೆ ನನ್ನ ರಾಜಕೀಯ ಒಂದು ಇಷ್ಟು ವರ್ಷದ ಜರ್ನಿಯಲ್ಲಿ ಇಂತಹ ಒಂದು ಷಡ್ಯಂತ್ರ ಯಾವತ್ತೂ ಕೂಡ ನೋಡಿರಲಿಲ್ಲ. ಇದು ಪ್ರೀಪ್ಲ್ಯಾಂಡ್ ಆಗಿ ಮಾಡ್ಕೊಳ್ಳೋದಾಗಿದೆ. 2ನೇ ಕೇಸ್ನಲ್ಲಿ ಅಂದರೆ ಈಗಾಗಲೇ ಅರೆಸ್ಟ್ ಆಗಿದ್ದಾರಲ್ಲ ಕಿಡ್ನಾಪ್ ಕೇಸು, ಈ ಒಂದು ಕೇಸ್ನಲ್ಲಿ ಯಾವುದೇ ರೀತಿಯಾದಂಥ ಪುರಾವೆಗಳಿಲ್ಲ, ಆದರೂ ಕೂಡ ನನ್ನನ್ನು ಅರೆಸ್ಟ್ ಮಾಡಿಸಲಾಗಿದೆ ಅಂತೇಳಿ ನೇರವಾಗಿ ಆರೋಪವನ್ನು ಮಾಡಿದ್ರು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆ ವೇಳೆಯಲ್ಲಿ SIT ಅಧಿಕಾರಿಗಳು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ನನಗೂ ಮತ್ತು ಈ ಒಂದು ಕೇಸ್ಗೂ ಕೂಡ ಅಂದರೆ ಕಿಡ್ನಾಪ್ ಕೇಸ್ಗೂ ಕೂಡ ಸಂಬಂಧ ಇಲ್ಲ, ನನ್ನ ಹೆಸರನ್ನು ಇಲ್ಲಿ ಬಳಸಲಾಗಿದೆ, ಉದ್ದೇಶಪೂರ್ವಕವಾಗಿ ನನ್ನ ವಿರುದ್ಧ ದೂರು ಕೊಟ್ಟು ನನ್ನನ್ನು ಅರೆಸ್ಟ್ ಮಾಡಿಸಲಾಗಿದೆ ಅಂತೇಳಿ ತನಿಖಾಧಿಕಾರಿಗಳ ಮುಂದೆ HD ರೇವಣ್ಣ ಹೇಳಿಕೆ ನೀಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ SIT ಅಧಿಕಾರಿಗಳು ಈ ಒಂದು ತನಿಖೆಯ ಭಾಗವಾಗಿ ಇವರನ್ನ ಕಸ್ಟಡಿಗೆ ಪಡೆಯುವುದಕ್ಕೆ ನಿನ್ನೆ
ನ್ಯಾಯಾಧೀಶರ ಮನೆ ಮುಂದೆ ಹಾಜರುಪಡಿಸುವಂತ ಕೆಲಸ ಮಾಡ್ತಿದ್ರು. ಈ ವೇಳೆ ಜಡ್ಜ್ ಮುಂದೆಯೂ ಕೂಡ ಎಚ್ ಡಿ ರೇವಣ್ಣ ಅವರು ಇದೇ ರೀತಿಯಾದಂತಹ ಒಂದಷ್ಟು ಮಾತುಗಳನ್ನು ಹೇಳಿದ್ರು. ಜೊತೆಗೆ ಭಾವುಕರಾಗಿ ಒಂದಷ್ಟು ಕಣ್ಣೀರನ್ನು ಕೂಡ ಹಾಕಿದ್ರು. ಯಾಕಂದ್ರೆ ಒಬ್ಬ ವ್ಯಕ್ತಿ ದೊಡ್ಡದಾಗಿ ಹಾಸನದಲ್ಲಿ ಸಾಕಷ್ಟು ಹೆಸರು ವಾಸಿಯಾಗಿರುವಂತಹ ವ್ಯಕ್ತಿ, ಜೊತೆಗೆ ದೊಡ್ಡ ಫ್ಯಾಮಿಲಿಯಿಂದ ಬಂದ ವ್ಯಕ್ತಿ, ಈ ವೇಳೆ ರಿಕ್ವೆಸ್ಟ್ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ನಾನು ಯಾವುದೇ ರೀತಿಯಾದಂಥ ತಪ್ಪು ಮಾಡಿಲ್ಲ, ಕಿಡ್ನಾಪ್ ಮಾಡಿಲ್ಲ ಅಂತೇಳಿ ಭಾವುಕರಾಗಿ ನಾನೇನೂ ತಪ್ಪು ಮಾಡಿಲ್ಲ, ನನಗೆ ಬಿಟ್ಬಿಡಿ ಅಂತೇಳಿ ಜಡ್ಜ್ ಮುಂದೆ ಎಚ್ ಡಿ ರೇವಣ್ಣ ಅವರು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ 4 ದಿನಗಳ ಕಾಲ ಎಚ್ ಡಿ ರೇವಣ್ಣರನ್ನ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನ ಹೊರಡಿಸಿದ್ರು. ಸೊ ಇಂದಿನಿಂದ ಅಸಲಿಯಾದಂಥ ವಿಚಾರಣೆ ನಡೆಸುವಂತ ಕೆಲಸನ ಮಾಡಲಾಗುತ್ತೆ SIT ಇಂದ. ಈಗಾಗಲೇ ಸಂತ್ರಸ್ತೆಯ ಹೇಳಿಕೆಯನ್ನ ಇಟ್ಕೊಂಡು ಅವರನ್ನ ವಿಚಾರಣೆ ಮಾಡುವಂತ ಕೆಲಸನ ಮಾಡಲಾಗುತ್ತೆ. ಕಿಡ್ನಾಪ್ ಕೇಸ್ನಲ್ಲಿ ನಿಜಕ್ಕೂ ಕೂಡ ಇವರ ಪಾತ್ರ ಇದೆಯಾ ಇಲ್ವಾ ಅನ್ನೋದನ್ನ ಅಸಲಿ ತನಿಖೆ ಇವತ್ತು SIT ಅಧಿಕಾರಿಗಳು ಮಾಡಲಿದ್ದಾರೆ. ರಮ್ಯಾ. ರೈಟ್ ಮಾದೇಶ್, ಧನ್ಯವಾದ ತಮ್ಮ ಮಾಹಿತಿಗಾಗಿ.